ಇಲ್ಲ, ಸ್ಪರ್ಧೆ ಮಾಡಲಿಕ್ಕೆ ಇನ್ನೋರಿಗೆ ಯಾರು ಕೂಡ ಹೇಳಿಲ್ಲ. ನಿನ್ನೆ ಕೂಡ ಅದೇನು ಪ್ರಸ್ತಾಪ ಆಗಿಲ್ಲ. ಇಲ್ಲ, ಅದು ಅವ್ರ ವರ್ಷನ್ ಬೇರೆ, ನಮ್ಮ ವರ್ಷನ್ ಬೇರೆ. ಅವ್ರದ್ದು ಬೇರೆ, ನಮ್ಮದು ಡಿಮ್ಯಾಂಡ್ ಬೇರೆ. ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಇದ್ದಾರೆ, ಅವ್ರು ಇದ್ದೇ ಇರ್ತಾರೆ, ಅವ್ರದ್ದೇನು ಪ್ರಶ್ನೆ ಇಲ್ಲ. ಅವ್ರು DCM ಆಗಿ ಇದ್ದೇ ಇರ್ತಾರೆ. ಅದು ಬಿಟ್ಟು ಹೊರತಾಗಿ ಅದು ನಾವು ಕ್ಲೇಮ್, ಅದು ಸಮುದಾಯವಾರು ಇರಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ, ನೀವು ಬಯಸ್ತಾ ಇದ್ದೀರಾ. ಸೊ ಈ ಕಾನ್ಫ್ಲಿಕ್ಟ್ ಲೋಕಸಭೆ ಚುನಾವಣೆ ಯಾಕಾಗದೆ ಏನಾಗಲ್ಲ, ಯಾಕೆ ಕಾನ್ಫ್ಲಿಕ್ಟ್ ಆಗ್ತದೆ? ಈಗ ಆಲ್ರೆಡಿ ಅವ್ರು ಇದಾರಲ್ಲ, ಅವ್ರನ್ನ ನಾವೇನು ತೆಗೆದು ಹೇಳ್ತಾ ಇಲ್ಲ ರೀ. ಅವರು ಇರ್ತಾರೆ, ಅವರೇ ಇರ್ತಾರೆ. ಇನ್ನೂ ಅಡಿಷನ್ ಮಾಡಿದ್ದು ಸಮುದಾಯದ ಪರವಾಗಿ ಡಿಮಾಂಡ್ ಹೇಳಿದ್ವಿ ಅಷ್ಟೇ ಹೊರತಾಗಿ ಅವರು ಡಿಸ್ಟರ್ಬ್ ಮಾಡುವಂಥ ಪ್ರಶ್ನೆ ಬರೋದಿಲ್ಲ ರೀ. ಒಂದೇ DCM ಇರಬೇಕು ಅನ್ನುವಂಥ ಕರಾರನ್ನ ಡಿ ಕೆ ಶಿವಕುಮಾರ್ ಅವರು ಹಾಕಿದ್ರು, ಅದ್ರ ಪ್ರಕಾರ ಆಗಿದೆ. ಈಗ ಹೆಚ್ಚುವರಿ ಆಗಬೇಕಂತಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ರು. ಇಲ್ಲ, ನಮ್ಮ ಹೇಳಿದ್ದೀವಿ, ಡಿಸಿಷನ್ ತೊಳೆದು ಮಾಡಿಬಿಟ್ಟು ನಾವು ಹೇಳಿದ್ವಲ್ಲ. ನಾವು ಈ ರೀತಿ ಕನ್ವಿನ್ಸ್ ಅವ್ರಿಗೆ ಮಾಡಿದ್ದೀವಿ, ಈ ಥರ ರಾಜ್ಯದ ಪರಿಸ್ಥಿತಿ ಹಿಂಗಿದೆ ಹೇಳಿದ್ದೀವಿ. ಸೊ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಚಾರ. ನಾವು ಹೇಳಿದ್ವಿ ಅಷ್ಟೇ. ಡಿಸಿಷನ್ ಅಂತಿಮವಾಗಿ ತೆಗೆದುಕೊಳ್ಬೇಕಾದ್ರೂ ಹೈಕಮಾಂಡ್ನವರು, ಜನರಲ್ ಸೆಕ್ರೆಟ್ರಿ ಅವರು, CM, ಅಧ್ಯಕ್ಷರು ಅವ್ರು ತೊಗೋಬೇಕು. ನಮ್ಮದು ವಸ್ತುಸ್ಥಿತಿ ಏನಿದೆ, ನಮ್ದು ಹೇಳೋವಂಥ ಡ್ಯೂಟಿ ಇತ್ತು, ಹೇಳಿದ್ದೀವಿ. ನಿಮ್ಮ ಬೇಡಿಕೆಗಳಿಗೆ ಅವರು ಸುರ್ಜೇವಾಲಾ ಅವರು ಕನ್ವಿನ್ಸ್ ಆಗಿದ್ದಾರೆ. ಮತ್ತು ಇಷ್ಟೆಲ್ಲ ಜನ ಹೇಳಿದ್ರೆ ಕನ್ವಿನ್ಸ್ ಆಗಲ್ಲ, ಹಾಗೆ ಆಗ್ತಾರೆ. 7 ಜನ ಹೇಳಿದ್ದೀವಿ. ಲೋಕಸಭೆ ಚುನಾವಣೆ ಮೇಲೆ ಅಂದರೆ DCM ಮಾಡದೇ ಇದ್ರೆ ಲೋಕಸಭೆ ಮೇಲೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಅರ್ಥ ಆಗಿದೆ ಅವರಿಗೆ. ಬೀರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಹೆಚ್ಚು ಅನುಕೂಲ ಆಗುತ್ತೆ. ಇದ್ದವ್ರಂತ ಇದ್ದೇ ಇರ್ತಾರೆ, ಎಲ್ಲೂ ಹೋಗೋಲ್ಲ. ನಮ್ಮ ಪಕ್ಷ ಬಿಟ್ಟು ಯಾರು ಮಾಡದೇ ಇದ್ರು ಎಲ್ಲೂ ಹೋಗಲ್ಲ, ಮಾಡ್ರೂ ಎಲ್ಲೂ ಹೋಗಲ್ಲ. ಅಂದರೆ ಅಡಿಷ್ನಲ್ ಅಡ್ವಾಂಟೇಜ್ ಆಗ್ತದೆ ಅಂತ ಡಿಮಾಂಡ್ ಅಷ್ಟೇ ಇದು. ಡಿಮಾಂಡ್ ಅಂದರೆ ಒಂದು, ರಿಕ್ವೆಸ್ಟ್ ಆದರೆ ಎರಡು ಅದಲ್ಲ. ಡಿಮಾಂಡ್ ಬ್ಲ್ಯಾಕ್ ಮೇಲ್ ಅಂದರೆ ಬೇರೆ, ಡಿಮಾಂಡು ರಿಕ್ವೆಸ್ಟು ಇದು ಎರಡು ಒಂದೇ. ಅದು ಬ್ಲ್ಯಾಕ್ ಮೇಲ್ ಅಂದರೆ ಅದು ಬೇರೆ ಆಗ್ತದೆ. ಆ ಥರ ಏನಿಲ್ಲ ಅಲ್ಲ, ಓನ್ಲಿ ಡಿಮಾಂಡು ರಿಕ್ವೆಸ್ಟು ಎರಡು ಇದೆ.